Hi, welcome to online classes. Today we are going for processor and memory with the reference of the textbook Computer Fundamentals with Pradeep K, author, and here going to present it by processor and as well as a management topic we are going to discuss over here. Let us start with the processor and as well as a management memory. So So what we need to learn here in the processor and memory in the sense, what is the processor and as well as the memory? Before going to start with the memory, let us complete that processor over here. ಪ್ರೊಸೆಸರ್ ಸ್ಪೀಡ್ ಅಂತಂತ ಇದೆ ಇಲ್ಲಿ ಟಾಪಿಕ್ ನಿಮಗೆ ಇಲ್ಲಿ ಪ್ರೊಸೆಸರ್ ಅಂತಂದ್ರೆ ಪ್ರತಿಯೊಂದು ಮೊಬೈಲ್ ಇರ್ಬೋದು ಅದನ್ನೊಂದು ಎಲೆಕ್ಟ್ರಾನಿಕ್ ಡಿವೈಸ್ ಇದ್ರ ಒಂದು ಡಿವೈಸ್ ಇದೆ ಅಂತಂದ್ರೆ ಸರ್ಟನ್ ಸ್ಪೀಡ್ ಅಂತ ಇರುತ್ತೆ ಹೌದಾ ಅಂದ್ರೆ ನೀವು ಕ್ಯಾಲ್ಕುಲೇಟರ್ ಅಂತ ತಗೊಳ್ರಿ ವಿತಿನ್ ಸೆಕೆಂಡ್ಸ್ ಅಲ್ಲಿ ಕ್ಯಾಲ್ಕುಲೇಷನ್ಸ್ ಹೇಗಾಗುತ್ತೆ ನಿಮ್ಗೆ ಏನೋ ಕಾಣ್ತಿರುತ್ತಾ ಅದು ಎಲೆಕ್ಟ್ರಾನಿಕಲ್ ಆಗಿ ನಾವು ಏನಾಗ್ತಿದೆ ವಿತಿನ್ ಸರ್ಟನ್ ಸೆಕೆಂಡ್ಸ್ ಅಲ್ಲೇ ನಮಗೆ ರಿಸಲ್ಟ್ ಬರ್ತಾ ಇರುತ್ತೆ ಹೌದಾ ಅದಕ್ಕೆ ನಾವು ಪ್ರೊಸೆಸಿಂಗ್ ಸ್ಪೀಡ್ ಅಂತ ನಾವು ಹೇಳ್ತೀವಿ ಅಂದ್ರೆ ಒಂದು ಕೊಟ್ಟಿರ್ತಕ್ಕಂಥ ಡಾಟಾನ ಎಷ್ಟು ಸೆಕೆಂಡ್ಸ್ ಅಲ್ಲಿ ನಮಗೆ ರಿಟರ್ನ್ ಆಗಿ ರೆಸ್ಪಾನ್ಸ್ ಮಾಡ್ತಿದೀವಿ ಅದಕ್ಕೆ ನಾವು ಸ್ಪೀಡ್ ಅಂತ ನಾವು ಹೇಳ್ಬೇಕಾಗುತ್ತೆ ಇಲ್ಲಿ ಪ್ರೊಸೆಸರ್ ಅಂತ ಇದೆ ಪ್ರೊಸೆಸರ್ ಸ್ಪೀಡ್ ಅಂತ ಅಂದ್ರೆ ಪ್ರತಿಯೊಂದು ಮೊಬೈಲ್ ಇರ್ಬೋದು ಎಲೆಕ್ಟ್ರಾನಿಕ್ ಡಿವೈಸ್ ಇನ್ ದ ಸೆನ್ಸ್ ಕಂಪ್ಯೂಟರ್ ಅಥವಾ ಆಂಡ್ರಾಯ್ಡ್ ಮೊಬೈಲ್ಸ್ ಇತ್ತು ಅಂದ್ರೆ ನಮಗೆ ವಿ ನೀಡ್ ಪ್ರೊಸೆಸರ್ ಎದಕ್ಕೆ ಬೇಕು ಅಂದ್ರೆ ಟು ಪ್ರೊಸೆಸ್ ದ ಡಾಟಾ ಆ ಪ್ರೊಸೆಸಿಂಗ್ ಸ್ಪೀಡ್ ಎಷ್ಟಿದೆ ಅನ್ನೋದು ನಮಗೆ ತಿಳ್ಕೊಬೇಕಾಗೋದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಲೇಟೆಸ್ಟ್ ನೋ ಇಲ್ಲೊಂದು 5 ಪಾಯಿಂಟ್ ಹಾಕಿದೀವಿ ಸ್ಲೈಡ್ ಅಲ್ಲಿ ಇದರಲ್ಲಿ ನಾವು ಒನ್ ಬೈ ಒನ್ ಎಕ್ಸ್ಪ್ಲನೇಷನ್ ಮಾಡ್ಕೊಂತ ಹೋಗ್ತೀನಿ ಎಲ್ಲಾದ್ರೂ ನೀಟಾಗಿ ಕೇಳ್ಕೊಂತ ಹೋಗ್ತಾರೆ ನಿಮ್ಗೆ ಇನ್ ಬಿಟ್ವೀನ್ ಏನಾದ್ರು ಡೌಟ್ ಇತ್ತು ಅಂತಂದ್ರೆ ಇಮಿಡಿಯೇಟ್ ಆಗಿ ನನಗೆ ಯಾವ ಪಾಯಿಂಟ್ ಅರ್ಥ ಆಗಿಲ್ಲ ಅನ್ನೋದು ನನಗೆ ಇನ್ಫಾರ್ಮ್ ಮಾಡಿದ್ರೆ ವಿ ವಿಲ್ ಎಕ್ಸ್ಪ್ಲೇನ್ ಅಗೇನ್ ಒನ್ಸ್ ಅಗೇನ್ ದಟ್ ದ ಸ್ಲೈಡ್ ಓವರ್ ಹಿಯರ್ ಓಕೆ ಆದಷ್ಟು ಕನ್ನಡದಲ್ಲಿ ಹೇಳಕ್ಕೆ ಟ್ರೈ ಮಾಡ್ತೀನಿ ಬಟ್ ಯು ಶುಡ್ ಬಿ ವಿತ್ ಅವೇರ್ ವಿತ್ ದ ಇಂಗ್ಲಿಷ್ ಇಟ್ ಸೆಲ್ಫ್ ಓನ್ಲಿ ಕ್ಲಿಯರ್ ಕಂಪ್ಯೂಟರ್ ಹ್ಯಾಸ್ ಅ ಬಿಲ್ಟ್ ಇನ್ ಸಿಸ್ಟಮ್ ಕ್ಲಾಕ್ ದಟ್ emits millions of regularly spaced electric pulse per second known as clock cycle ಅಂತ ನಾವು ಹೇಳ್ತೀವಿ ಅಂದ್ರೆ ಒಂದು ಮಿನಿಟ್ಗೆ 60 ಸೆಕೆಂಡ್ಸ್ ಅಂತ ಹೇಳ್ತೀವಿ 1 ಅವರ್ಗೆ 60 ಮಿನಿಟ್ಸ್ ಅಂತ ನಾವು ಹೇಳ್ತಿರ್ತೀವಿ ಹೌದಾ ಅದೇ ರೀತಿಯಲ್ಲಿ ಇಲ್ಲಿ ಒಂದು ಸಿಸ್ಟಮ್ ಅಲ್ಲಿ ಆಟೋಮೆಟಿಕ್ ಆಗಿ ಒಂದು ಶೆಲ್ ಹಾಕಿರ್ತೀವಿ ಸಿಮೋಸ್ ಬ್ಯಾಟ್ರಿ ಅಂತ ನಾವು ಹೇಳ್ತೀವಿ ಆ ಶೆಲ್ ಪ್ರತಿ ಸಲ ಸಿಸ್ಟಮ್ ಸ್ಟಾರ್ಟ್ ಆದ್ರೂ ಏನಾಗುತ್ತೆ ಡೇ ಟು ಟೈಮ್ ಎಲ್ಲ ಅಪ್ಡೇಟ್ ಆಗ್ತಾ ಇರುತ್ತೆ ಅದಕ್ಕೆ ನಾವು ಕ್ಲಾಕ್ ಸ್ಪೀಡ್ ಅಂತ ನಾವು ಹೇಳ್ತಿರ್ತೀವಿ ರೆಗ್ಯುಲರ್ಲಿ ಎಲೆಕ್ಟ್ರಿಕ್ ಪಲ್ಸ್ ಪರ್ ಸೆಕೆಂಡ್ ಅಂತ ಅಂದ್ರೆ ಅದನ್ನ ಹೇಗೆ ಮೆಜರ್ ಮಾಡ್ತೀವಿ ಅನ್ನೋದಂತಂದ್ರೆ ಎಲೆಕ್ಟ್ರಿಕ್ ಪಲ್ಸ್ ಪರ್ ಸೆಕೆಂಡ್ ಅಂದ್ರೆ ಒಂದು ಪಲ್ಸ್ಗೆ ಪರ್ ಸೆಕೆಂಡ್ ನಾವು ಕ್ಯಾಲ್ಕುಲೇಷನ್ಸ್ ಮಾಡ್ತಾ ಇರ್ತೀವಿ ಅದಕ್ಕೆ ನಾವು ಕಂಪ್ಯೂಟರ್ ಆಸ್ ಎ ಬಿಲ್ಟ್ ಇನ್ ಸಿಸ್ಟಮ್ ಕ್ಲಾಕ್ ಅಂತ ನಾವು ಹೇಳ್ಬೇಕಾಗುತ್ತೆ ಕಂಪ್ಯೂಟರ್ ಹ್ಯಾಸ್ built in system clock that emits millions of regularly spaced electric pulse per a second is known as a clock cycles ಅಂತ ನಾವು ಹೇಳಬೇಕಾಗುತ್ತೆ this is the first point where exactly what exactly ಇದರಲ್ಲಿ ನಾವೇನು ಕಲಿಬಹುದು ಅಂತಂದ್ರೆ ಬಿಲ್ಟ್ ಇನ್ ಸಿಸ್ಟಮ್ ಕ್ಲಾಕ್ ಅವೈಲೇಬಲ್ ಇದಾವೆ ಅದನ್ನ ಮೆಜರ್ಮೆಂಟ್ ಹೇಗೆ ಮೆಜರ್ಮೆಂಟ್ ಮಾಡ್ತಾ ಇದೀವಿ ಅಂದ್ರೆ ಎಲೆಕ್ಟ್ರಿಕ್ ಪಲ್ಸ್ ಪರ್ ಸೆಕೆಂಡ್ಸ್ ಮುಖಾಂತರ ನಾವು ಮೆಜರ್ಮೆಂಟ್ ಮಾಡ್ತಾ ಇದ್ವಿ ಇದಕ್ಕೆ ನಾವು ಏನಂತ ಕರಿತೀವಿ ಕ್ಲಾಕ್ ಸೈಕಲ್ಸ್ ಅಂತ ನಾವು ಹೇಳ್ಬೇಕಾಗತ್ತೆ ಇದು ಫಸ್ಟ್ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ಸ್ ಏನಂತಂದ್ರೆ ಇಟ್ ಟೇಕ್ಸ್ ಒನ್ ಸೈಕಲ್ ಟು ಪರ್ಫಾರ್ಮ್ ಎ ಬೇಸಿಕ್ ಆಪರೇಷನ್ ಅಂದ್ರೆ ಒಂದ್ ಸೈಕಲ್ ಕಂಪ್ಲೀಟ್ ಆಗಬೇಕು ಅಂತಂದ್ರೆ ಏನ್ ಪರ್ಫಾರ್ಮ್ ಮಾಡಿ ಒಂದ್ ಸೈಕಲ್ಗೆ ಒಂದು ಆಪರೇಷನ್ ಪರ್ಫಾರ್ಮ್ ಆಪರೇಷನ್ ಇನ್ ಸೆನ್ಸ್ ಎಡಿಷನ್ ಸಬ್ಟ್ರಾಕ್ಷನ್ ಮಲ್ಟಿಪ್ಲಿಕೇಶನ್ ಲಾಜಿಕಲ್ ಅರ್ಥಮೆಟಿಕ್ ಆಪರೇಷನ್ ಇಂಥವೇನಾದ್ರೂ ಇತ್ತು ಅಂತಂದ್ರೆ ಅದು ಪರ್ಫಾರ್ಮ್ ಮಾಡುತ್ತೆ ಅದಕ್ಕೆ ನಾವು ಇಟ್ಸ್ ಟೇಕ್ಸ್ ಒನ್ ಸೈಕಲ್ ಟು ಪರ್ಫಾರ್ಮ್ ಎ ಬೇಸಿಕ್ ಆಪರೇಷನ್ಸ್ ಅಂತ ನಾವು ಹೇಳ್ಬೇಕಾಗುತ್ತೆ ಈ ಬೇಸಿಕ್ ಆಪರೇಷನ್ಸ್ ಅಂದ್ರೆ ಏನು ಅಂತಂದ್ರೆ ಸಚ್ ಆಸ್ ಮೂವಿಂಗ್ ಎ ಬೈಟ್ ಆಫ್ ಡಾಟಾ ಫ್ರಮ್ ಒನ್ ಮೆಮೊರಿ ಲೊಕೇಶನ್ ಟು ಅನದರ್ ಮೆಮೊರಿ ಲೊಕೇಶನ್ಸ್ ಅಂದ್ರೆ ಈಗ ಸಪೋಸ್ ನಾನು ಮೊಬೈಲ್ ಇರ್ತಕ್ಕಂಥ ಡಾಟಾ ಅಥವಾ ಕಂಪ್ಯೂಟರ್ ಇರ್ತಕ್ಕಂಥ ಡಾಟಾ ಒಂದು ಪೆನ್ ಡ್ರೈವ್ ಅಲ್ಲಿ ಸೆಂಡ್ ಮಾಡಬೇಕು ಅಂತಂದ್ರೆ ಹಾಗೆ ಇಮಿಡಿಯೇಟ್ ಹೋಗೋದಿಲ್ಲ ನೀವು ಅಬ್ಸರ್ವ್ ಮಾಡಿರ್ತೀರಿ ಅಲ್ಲಿ ಕಾಪಿಂಗ್ ಅಂತೇಳಿ ಒಂದು ಪಾಪಪ್ ಮೆನು ಬರ್ತಾ ಇರುತ್ತೆ ಹೌದಾ ಒಂದು ಪಾಪಪ್ ವಿಂಡೋ ಬರುತ್ತೆ ನಿಮಗೆ ಅಂದ್ರೆ ಕಾಪಿಡ್ ಆಗ್ತಿರೋದು ಎಲ್ಲಿವರೆಗೆ ಎಷ್ಟು ಪರ್ಸೆಂಟೇಜ್ ಆಗಿದೆ ಎಷ್ಟು 100% ಆಗಿದೆನಾ 30% 50% 60 ಅಂದ್ರೆ ಇನ್ಕ್ರೀಸ್ ಆಗ್ತಾವ ಅಂದ್ರೆ ಇಟ್ ಮೀನ್ಸ್ ದಟ್ ಡಾಟಾ ಇಸ್ ಗೋಯಿಂಗ್ ಟು ಪ್ರೊಸೆಸ್ ಅಂತ ಬರ್ತಾ ಇರ್ತದೆ ಅದೇ ರೀತಿ ನೀವೇನಾದ್ರೂ ಆ ವಿಂಡೋ ಕೆಳಗೆ ಒಂದು ಆರೋ ಮಾರ್ಕ್ ಅದನ್ನ ಕ್ಲಿಕ್ ಮಾಡಿದ್ರೆ ಎಷ್ಟು ಬಿಟ್ ಪರ್ ಸೆಕೆಂಡ್ ಡಾಟಾ ಸೆಂಡ್ ಆಗ್ತಿದೆ ಅನ್ನೋದನ್ನ ನೀವು ಸ್ಪೀಡ್ ಅಲ್ಲಿ ಡೀಟೇಲ್ಸ್ ತೋರಿಸ್ತಾ ಇರ್ತದೆ ಅದನ್ನ ನೀವು ನೋಡಬಹುದು ಅದಕ್ಕೆ ನಾವು ಇಟ್ಸ್ ಟೇಕ್ಸ್ ಒನ್ ಸೈಕಲ್ ಟು ಪರ್ಫಾರ್ಮ್ ಎ ಬೇಸಿಕ್ ಆಪರೇಷನ್ ಸಚ್ ಆಸ್ ಮೂವಿಂಗ್ ಎ ಬೈಟ್ ಆಫ್ ಡಾಟಾ ಫ್ರಮ್ ಒನ್ ಮೆಮೊರಿ ಲೊಕೇಶನ್ ಟು ದ ಅನದರ್ ಮೆಮೊರಿ ಲೊಕೇಶನ್ ಅಂದ್ರೆ ಒಂದು ಕಂಪ್ಯೂಟರ್ ಇಂದ ಹಿಡ್ಕೊಂಡು ಒಂದು ಪೆನ್ ಡ್ರೈವ್ ಡಾಟಾ ಸೆಂಡ್ ಮಾಡಬೇಕು ಅಂದ್ರೂ ನಮಗೆ ಸರ್ಟನ್ ಸ್ಪೀಡ್ ಅವಶ್ಯಕತೆ ಇರುತ್ತೆ ಅಂದ್ರೆ ಒಂದು ಬಿಟ್ ಪರ್ ಸೆಕೆಂಡ್ಗೆ ನಾವು ಡಾಟಾನ ಸೆಂಡ್ ಮಾಡ್ತಾ ಇದೀವ ಅಥವಾ 1 MB ಪರ್ ಸೆಕೆಂಡ್ ಅಥವಾ KB per ಸೆಕೆಂಡ್ ಅಂತ ನಾವು ಹೇಳ್ತಾ ಇರ್ತೀವಿ ಅದಕ್ಕೆ ಇಟ್ ಟೇಕ್ಸ್ ಒನ್ ಸೈಕಲ್ ಟು ಪರ್ಫಾರ್ಮ್ ಎ ಬೇಸಿಕ್ ಅಂದ್ರೆ ಒಂದು ಆಪರೇಷನ್ ಅಥವಾ ಮೂವ್ಮೆಂಟ್ ಅಂದ್ರೆ ಫೈಲ್ ಮೂವ್ಮೆಂಟ್ ಇರ್ಬೋದು ಅಥವಾ ಡಿಲೀಟ್ ಮಾಡೋದು ಏನೇ ಪರ್ಫಾರ್ಮ್ ಮಾಡಬೇಕು ಅಂತಂದ್ರೆ ಕಂಪಲ್ಸರಿ ನಮಗೆ ಒಂದು ಸೈಕಲ್ ಟು ಪರ್ಫಾರ್ಮ್ ಎ ಬೇಸಿಕ್ ಆಪರೇಷನ್ ನಮಗೆ ಅವಶ್ಯಕತೆ ಇರುತ್ತೆ ಇದು ಬಂದ್ಬಿಟ್ಟು ಸೆಕೆಂಡ್ ಪಾಯಿಂಟ್ ಥರ್ಡ್ ಪಾಯಿಂಟ್ ನಾರ್ಮಲಿ several clock
ಸೈಕಲ್ಸ್ ಆರ್ ರಿಕ್ವೈರ್ಡ್ ಟು ಫೆಚ್ ಅಂದ್ರೆ ಅರ್ಥ ಏನು ಅಂತಂದ್ರೆ ಇರ್ತಕ್ಕಂಥ ಡಾಟಾನ ಸರ್ಚ್ ಮಾಡಿ ಹುಡ್ಕೊಂಡ್ಬಿಟ್ಟು ನಾವನ್ನ ತೆಗೆದು ನಾವು ನೋಡ್ಲಿಕ್ಕೆ ಫೆಚ್ ಅಂತ ಹೇಳ್ತೀವಿ. ಅಂದ್ರೆ ಆಲ್ರೆಡಿ ಎಕ್ಸಿಸ್ಟಿಕ್ ಇರ್ತಕ್ಕಂಥ ಡಾಟಾಗೆ ಫೆಚ್ ಅಂತ ಹೇಳ್ಬೇಕಾಗುತ್ತೆ. ಡಿ ಕೋಡಿ ಸಪೋಸ್ ಇನ್ನ ಫೆಚ್ ಅರ್ಥ ಆಗ್ತಿಲ್ಲ ಅಂದ್ರೆ ನಾಳೆ ಆಫ್ಟರ್ 2 years ಆದ ತಕ್ಷಣ ನೀವು ಕಾಲೇಜಲ್ಲಿ ಮತ್ತೆ ನೀವು ಬಂದು ಸರ್ ನನಗೆ ಏನೋ ಸ್ಟಡಿ ಸರ್ಟಿಫಿಕೇಟ್ ಬೇಕು ಅಂತಂದಾಗ ನೀವೆಲ್ಲ ದೇ ವಿಲ್ ಗ್ಯಾದರ್ ಸಮ್ ಇನ್ಫಾರ್ಮೇಶನ್ ಫ್ರಮ್ ಯು. ಯಾವ ವರ್ಷದಲ್ಲಿ ಓದಿದಿರಿ, ಯಾವ ಬ್ಯಾಚ್ ಎಲ್ಲ ಕೇಳಿರ್ತಾರೆ. ಅದಕ್ಕೆ ನಾವು ಫೆಚ್ ಅಂತ ಹೇಳಿದ್ರೆ ಫೆಚ್ ಅಂದ್ರೆ ಏನಂದ್ರೆ ಬೇಸಿಕ್ ಇನ್ಫಾರ್ಮೇಶನ್ ತಗೊಂಡು ನಿಮ್ಮ ಡಾಟಾ ಬೇಸ್ನ ನಾವು ಆಕ್ಸೆಸ್ ಮಾಡ್ಕೊಳ್ಬಹುದು ಅನ್ನೋದಕ್ಕೆ ನಾವು ಫೆಚ್ ಅಂತ ನಾವು ಹೇಳ್ಬೇಕಾಗುತ್ತೆ. ಡಿಕೋಡ್ ಅಂಡ್ ಎಕ್ಸಿಕ್ಯೂಟ್ ಎ ಸಿಂಗಲ್ ಪ್ರೋಗ್ರಾಮ್ ಇನ್ಸ್ಟ್ರಕ್ಷನ್. Normally, several clock cycles are required to fetch, decode and execute a single program instructions. ಇದರ ಅರ್ಥ ಏನಂತಂದ್ರೆ ಈಗ ತಾನು ಹೇಳಿದ್ನಲ್ಲ ನಿಮ್ಮ ಡಾಟಾ ಬೇಸ್ ಅಂತ ಹೇಳಿ, ಆಫ್ಟರ್ ಕಂಪ್ಲೀಟಿಂಗ್ ಯುವರ್ ಗ್ರಾಜುಯೇಷನ್ಸ್ ಒನ್ಸ್ ಅಗೇನ್ ಕಮ್ ಬ್ಯಾಕ್ ವಿತ್ ದ ಕಾಲೇಜ್, ವೆನ್ ಯು ಆರ್ ಗೋಯಿಂಗ್ ಟು ಆಸ್ಕ್ ಸ್ಟಡಿ ಸರ್ಟಿಫಿಕೇಟ್ ಏನಾದರೂ ಕೇಳಿದ್ರೆ ಅಂತಂದ್ರೆ ದೇ ವೋಂಟ್ ಗಿವ್ ಡೈರೆಕ್ಟ್ಲಿ ಟು ಯು, ದೇ ವಿಲ್ ಸ್ಟಾರ್ಟ್ ಎಂಕ್ವೈರಿಂಗ್ ವಿಚ್ ಬ್ಯಾಚ್, ಯಾವ ವರ್ಷದಲ್ಲಿ ಬ್ಯಾಚ್ ಕಂಪ್ಲೀಟ್ ಮಾಡಿದ್ರಿ. ಸೊ ಎಲ್ಲ ಸರ್ಟನ್ ಬೇಸಿಕ್ ಇನ್ಫಾರ್ಮೇಶನ್ ನಿಮ್ಮ ಕಡೆಯಿಂದ ಗ್ಯಾದರ್ ಮಾಡ್ಕೊಂಡ್ಬಿಟ್ಟು ಅದೇನ್ ಮಾಡ್ತಾರೆ, ಅವಾಗ ನಿಮಗೆ ಸ್ಟಡಿ ಸರ್ಟಿಫಿಕೇಟ್ ಅಂದ್ರೆ ಒಂದು ಸರ್ಟಿಫಿಕೇಟ್ ಕೊಡಬೇಕು ಅಂದ್ರೂ ದೇ ವಿಲ್ ಫೆಚ್ ಸಮ್ ಇನ್ಫಾರ್ಮೇಶನ್ ಫ್ರಮ್ ಯುವರ್ ಸೈಡ್. ಹೌದಾ, ಅದಕ್ಕೆ ನಾವು ಅಂದ್ರೆ ಒಂದು ವರ್ಕ್ ಅಂದ್ರೆ ಒಂದು ಸ್ಟಡಿ ಸರ್ಟಿಫಿಕೇಟ್ ತಗೋಬೇಕು ಅಂದ್ರೆ ಇಷ್ಟೆಲ್ಲ ಫಾರ್ಮಾಲಿಟೀಸ್ ನ ಫಾಲೋ ಆಗಬೇಕಾಗುತ್ತೆ. ಅದೇ ರೀತಿಯಲ್ಲಿ ಇಲ್ಲಿ ಒಂದು ಪ್ರೋಗ್ರಾಮ್ ಇನ್ಸ್ಟ್ರಕ್ಷನ್ಸ್ ಕಂಪ್ಲೀಟ್ ಆಗಬೇಕು ಅಂತಂದ್ರೆ ಇರ್ತಕ್ಕಂಥ ಎಲ್ಲಾ ಡೀಟೇಲ್ಸ್ ನಾವು ಫೆಚ್ ಮಾಡಬೇಕಾಗುತ್ತೆ, ಡಿಕೋಡ್ ಮಾಡಬೇಕಾಗುತ್ತೆ, ಎಕ್ಸಿಕ್ಯೂಟ್ ಮಾಡಬೇಕು. ಅಂದ್ರೆ ಒಂದು ಅಕ್ಯುರೇಟ್ ರಿಸಲ್ಟ್ ಬರಬೇಕು ಅಂದ್ರೆ ಈ ತರ ಎಲ್ಲ ನಾವು ಮಾಡಬೇಕಾಗುತ್ತೆ. ಅರ್ಥ ಆಯ್ತಾ? ಅದಕ್ಕೆ ನಾವು ನಾರ್ಮಲಿ ಸೆವರಲ್ ಕ್ಲಾಕ್ ಸೈಕಲ್ಸ್ ಆರ್ ರಿಕ್ವೈರ್ಡ್ ಟು ಫೆಚ್ ಅಂಡ್ ಡಿಕೋಡ್ ಅಂಡ್ ಎಕ್ಸಿಕ್ಯೂಟ್ ಎ ಸಿಂಗಲ್ ಪ್ರೋಗ್ರಾಮ್ ಇನ್ಸ್ಟ್ರಕ್ಷನ್ಸ್ ಅಂತ ನಾವು ಹೇಳ್ಬೋದು. ಅರ್ಥ ಆಯ್ತಾ? ಹೆನ್ಸ್ ಶಾರ್ಟರ್ ದ ಕ್ಲಾಕ್ ಸೈಕಲ್ ಫಾಸ್ಟರ್ ದ ಪ್ರೊಸೆಸರ್. ಎಷ್ಟು ಸೈಕಲ್ ಕಡಿಮೆ ಆಗುತ್ತೋ ಅಷ್ಟು ಪ್ರೊಸೆಸಿಂಗ್ ಸ್ಪೀಡ್ ಜಾಸ್ತಿ ಆಗುತ್ತೆ. ಅದಕ್ಕೆ ನಾವು ಶಾರ್ಟರ್ ದ ಕ್ಲಾಕ್ ಸೈಕಲ್ ಫಾಸ್ಟರ್ ದ ಪ್ರೊಸೆಸರ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಇನ್ನು ಅರ್ಥ ಆಗ್ಬೇಕು ಅಂತಂದ್ರೆ ಮೊದಲೇ ನಾವು ಬ್ಲ್ಯಾಕ್ ಅಂಡ್ ವೈಟ್ ಕೀಪ್ಯಾಡ್ ಮೊಬೈಲ್ಸ್ ಎಲ್ಲ ಯೂಸ್ ಮಾಡ್ತಾ ಇದ್ವಿ. ಹೌದಾ, ಬರ್ತಾ ಆಂಡ್ರಾಯ್ಡ್ ಮೊಬೈಲ್ಸ್ ಬಂದು ಆಂಡ್ರಾಯ್ಡ್ಸ್ ಎಲ್ಲ ಅಗೇನ್ ವರ್ಷನ್ಸ್ ಎಲ್ಲ ಬರ್ತಾ ಇದಾವೆ. ವರ್ಷನ್ಸ್ ಅಂದ್ರೆ ಏನು ಅಂತ ಹೇಳ್ತಾ ಅಂತಂದ್ರೆ ಅಪ್ಗ್ರೇಡೆಡ್ ವರ್ಷನ್ಸ್, ಅಂದ್ರೆ ಒಂದು ಫ್ಯೂಚರ್ ಅಲ್ಲಿ ಇನ್ನೊಂದು ಫ್ಯೂಚರ್ ಆಡ್ ಮಾಡಿ ಮತ್ತೆ ಹೊಸ ವರ್ಷನ್ ಜನರೇಟ್ ಮಾಡೋದ್ರಲ್ಲಿ ಈಗೆಲ್ಲ ಆಂಡ್ರಾಯ್ಡ್ 11 ಅಂತ ಯೂಸ್ ಮಾಡ್ತೀವಿ. ನೆಕ್ಸ್ಟ್ 12, 13 ಬರ್ಬೋದು. ಅಂತಂದ್ರೆ ಇರ್ತಕ್ಕಂಥ ಫೀಚರ್ಸ್ ನಾವು ಡ್ರಾಬ್ಯಾಕ್ ನೋಡ್ಕೊಂಡ್ಬಿಟ್ಟು ಇಂಕ್ರಿಮೆಂಟ್ ಆಗ್ತಾ ಇದೀವಿ. ಮೊದಲೆಲ್ಲ ನಾವು 16 GB ಯೂಸ್ ಮಾಡ್ತೀವಿ, 13 GB ಬರ್ತಾ ಇದ್ವಿ. ಈಗ ಆಮೇಲೆ 64 GB ಬಂತು, ಆಮೇಲೆ 128 GB ಬಂತು. ಸೊ ರ್ಯಾಮ್ ಇನ್ಕ್ರೀಸ್ ಆಯ್ತು. ಸೊ ದೀಸ್ ಆರ್ ಕಾಲ್ಡ್ ಅಪ್ಗ್ರೇಡ್. ನೀವು ಯಾವ ರೀತಿಯಲ್ಲಿ ನೀವು ಪ್ರೊಸೆಸರ್ ಇನ್ಕ್ರೀಸ್ ಮಾಡ್ತಾ ಹೋಗ್ತಿರ್ತಾ ಅದೇ ರೀತಿಯಲ್ಲಿ ಡಾಟಾ ಪ್ರೊಸೆಸಿಂಗ್ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಅದಕ್ಕೆ ಶಾರ್ಟರ್ ದ ಕ್ಲಾಕ್ ಸೈಕಲ್ ಫಾಸ್ಟರ್ ದ ಪ್ರೊಸೆಸರ್ ಅಂತ ನಾವು ಹೇಳ್ಬೇಕಾಗುತ್ತೆ. ಲಾಸ್ಟ್ ಪಾಯಿಂಟ್ ಕ್ಲಾಕ್ ಸ್ಪೀಡ್ ಅಂತ ಇದೆ. ಒಂದು ಕ್ಲಾಕ್ ಸ್ಪೀಡ್ ಎಷ್ಟು ಮಟ್ಟಿಗೆ ಅದು ಸ್ಪೀಡ್ ಆಗುತ್ತೆ ಅನ್ನೋದನ್ನ ನಾವು ಇಲ್ಲಿ ಕಲಿಬೇಕಾಗುತ್ತೆ. ನಂಬರ್ ಆಫ್ ಕ್ಲಾಕ್ ಸೈಕಲ್ಸ್ ಪರ್ ಸೆಕೆಂಡ್ಗೆ ನಂಬರ್ ಆಫ್ ಕ್ಲಾಕ್ಸ್ ಪರ್ ಸೆಕೆಂಡ್ ಈಸ್ ಮೆಜರ್ಡ್ ಇನ್ ಮೆಗಾಬೈಟ್ಸ್. ಅಂದ್ರೆ ಕ್ಲಾಕ್ ಸ್ಪೀಡ್ ಯಾವ್ದ್ರಲ್ಲಿ ಮೆಜರ್ಮೆಂಟ್ ಮಾಡ್ತೀವಿ? ಮೆಗಾ ಹರ್ಡ್ಸ್, MH ಅಂತ ಇದೆ. ಮೆಗಾ MEGAHERTZ ಮೆಗಾ ಹರ್ಡ್ಸ್ ಅಂತ ನಾವು ಹೇಳ್ಬೇಕಾಗುತ್ತೆ. ಅದು 10⁶ ಸೈಕಲ್ಸ್ ಪರ್ ಸೆಕೆಂಡ್ಗೆ ಇಷ್ಟು ಸೈಕಲ್ಸ್ ನಾವು ಮೆಜರ್ಮೆಂಟ್ ನಾವು ಕ್ಲಾಕ್ ಸ್ಪೀಡ್ ನಡೀತಾ ಇರುತ್ತೆ ಅಂತ ನಾವು ಹೇಳ್ಬೋದು. ಅಥವಾ ಗೀಗಾ ಹರ್ಡ್ಸ್ ಗಲ್ಲೂ ನಾವು ಮೆಜರ್ಮೆಂಟ್ ಮಾಡ್ಬೋದು, 10⁶ ಅಥವಾ 10⁹ ಸೈಕಲ್ಸ್ ಪರ್ ಸೆಕೆಂಡ್ ಅಂತ ನಾವು ಹೇಳ್ಬೇಕಾಗುತ್ತೆ. ಇದು ಬಂದ್ಬಿಟ್ಟು ಪ್ರೊಸೆಸರ್ ಸ್ಪೀಡ್ ಅಂತ ನಾವು ಹೇಳ್ತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಇದು ಬೇಸಿಕ್ ಥಿಂಗ್ಸ್ ನೀವು ಕಲಿಬೇಕಾಗಿದ್ದು. ಕಮ್ ಬ್ಯಾಕ್ ವಿತ್ ಯುವರ್ ಸಿಲೆಬಸ್. ಪ್ರೊಸೆಸರ್ ಅಂಡ್ ಮೆಮೊರಿಯಲ್ಲಿ ಬಂದ್ಬಿಟ್ಟು ನಿಮಗೆ ಫಸ್ಟ್ ಟಾಪಿಕ್ ಇದ್ರಲ್ಲಿ ಬಂದ್ಬಿಟ್ಟು ಟೈಪ್ಸ್ ಆಫ್ ಪ್ರೊಸೆಸರ್ ಅಂತ ಇದೆ. ಸೊ ಟೈಪ್ಸ್ ಆಫ್ ಪ್ರೊಸೆಸರ್ ನೀವು ಕಲಿಬೇಕಾಗಿದೆ. ಇಲ್ಲಿ ಸರ್ಟನ್ ಪಾಯಿಂಟ್ಸ್ ಮಾತ್ರ ನಾನು ಹಾಕಿದ್ದೀನಿ, ಆಮೇಲೆ ನಿಮಗೆ ನೋಟ್ಸ್ ಲಿಂಕ್ ನ ಶೇರ್ ಮಾಡ್ತೀನಿ, ಅದನ್ನ ನೀವು ಫಾಲೋ ಅಪ್ ಆಗ್ರಿ. ಟೈಪ್ಸ್ ಆಫ್ ಪ್ರೊಸೆಸರ್ ಅಂತಂದ್ರೆ ಇಲ್ಲಿ ವಿ ಆರ್ ಗೋಯಿಂಗ್ ಟು ಲರ್ನ್ ಆಸ್ ಟೈಪ್ಸ್ ಆಫ್ ಆರ್ಕಿಟೆಕ್ಚರ್, ಫೀಚರ್ಸ್ ಅಂಡ್ ಯೂಸೇಜ್. ಇಲ್ಲಿ ಶಾರ್ಟ್ಕಟ್ ಆಗಿ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಒಂದು ಸ್ಲೈಡ್ಸ್ ಅವೈಲಬಲ್ ಇದಾವೆ. ಥಿಯರಿ ಜಾಸ್ತಿ ಓದೋಕಿನ್ನ ಇಲ್ಲಿ ಶಾರ್ಟ್ಕಟ್ ಆಗಿ ಕೊಟ್ಟಿದ್ದೀನಿ. ನಿಮ್ಗೆ ಈಸಿಲಿ ಅಂಡರ್ಸ್ಟ್ಯಾಂಡಿಂಗ್ ಆಗೋ ಒಂದು ಸ್ಲೈಡ್ಸ್ ಅವೈಲಬಲ್ ಕೊಟ್ಟಿದ್ದೀವಿ ನಾವು, ನಿಮಗೆ ಅರ್ಥ ಮಾಡ್ಲಿಕ್ಕೆ ಟ್ರೈ ಮಾಡ್ಕೊಡ್ರಿ. ಆಯ್ತಾ? ಫಸ್ಟ್ ಟೈಪ್ಸ್ ಆಫ್ ಆರ್ಕಿಟೆಕ್ಚರ್ ಅಲ್ಲಿ ಫಸ್ಟ್ ಬಂದ್ಬಿಟ್ಟು ಪ್ರೊಸೆಸರ್ CISC, ಕಾಂಪ್ಲೆಕ್ಸ್ ಇನ್ಸ್ಟ್ರಕ್ಷನ್ ಸೆಟ್ ಕಂಪ್ಯೂಟರ್ ಅಂತ ನಾವು ಹೇಳ್ಬೇಕಾಗತ್ತೆ. ಕಾಂಪ್ಲೆಕ್ಸ್ ಇನ್ಸ್ಟ್ರಕ್ಷನ್ ಸೆಟ್ ಕಂಪ್ಯೂಟರ್, ದಟ್ ಈಸ್ ಲಾರ್ಜರ್ ಇನ್ಸ್ಟ್ರಕ್ಷನ್ ಸೆಟ್ ಫಸ್ಟ್ ಫೀಚರ್. ಸೆಕೆಂಡ್ ಬಂದ್ಬಿಟ್ಟು ವೇರಿಯಬಲ್ ಲೆಂತ್ ಇನ್ಸ್ಟ್ರಕ್ಷನ್ಸ್, ವೇರಿಯಂಟ್ ಆಫ್ ಅಡ್ರೆಸಿಂಗ್ ಮೋಡ್ಸ್, ಕಾಂಪ್ಲೆಕ್ಸ್ ಅಂಡ್ ಎಕ್ಸ್ಪಾನ್ಸಿವ್ ಟು ಪ್ರೊಡ್ಯೂಸ್, ಮೋಸ್ಟ್ಲಿ ಯೂಸ್ಡ್ ಇನ್ ಪರ್ಸನಲ್ ಕಂಪ್ಯೂಟರ್ ಅಲ್ಲಿ ಮಾತ್ರ ಜಾಸ್ತಿ ಬಳಕೆ ಆಗ್ತಾ ಇದೆ. ಸಿಸ್ಕ್ ಕಂಪ್ಯೂಟರ್ ಜಾಸ್ತಿ ಪರ್ಸನಲ್ ಕಂಪ್ಯೂಟರ್ ಅಲ್ಲಿ ಬಳಕೆ ಆಗ್ತಾ ಇದೆ. ಎದಕ್ಕೆ ಸರ್ ಅಂತಂದ್ರೆ ಫೀಚರ್ಸ್ ಏನೇನಿದಾವೆ, ಲಾರ್ಜ್ ಇನ್ಸ್ಟ್ರಕ್ಷನ್ ಸೆಟ್ ನ ತಗೊಳ್ತಾ ಇದೆ, ವೇರಿಯಬಲ್ ಲೆಂತ್ ಇನ್ಸ್ಟ್ರಕ್ಷನ್ಸ್ ಕೂಡ ಜಾಸ್ತಿ ಇದೆ, ಮತ್ತೆ ಅಡ್ರೆಸಿಂಗ್ ಮೋಡ್ ಕೂಡ ವೇರಿಯಂಟ್ ಆಗಿ ನಾವು ಕೊಡಬಹುದು, ಕಾಂಪ್ಲೆಕ್ಸ್ ಎಕ್ಸ್ಪಾನ್ಸಿವ್ ಟು ದ ಪ್ರೊಡ್ಯೂಸ್. ಹೌದಾ? ಇದು ಬಂದ್ಬಿಟ್ಟು ಫೀಚರ್ಸ್ ಆಫ್ ಕಾಂಪ್ಲೆಕ್ಸ್ ಇನ್ಸ್ಟ್ರಕ್ಷನ್ ಸೆಟ್ ಕಂಪ್ಯೂಟರ್.
ಇದು ಫಸ್ಟ್ ಟೈಪ್ ಆಫ್ ಪ್ರೊಸೆಸರ್ ಅಂತ ನಾವು ಹೇಳ್ತೀವಿ. ಸೆಕೆಂಡ್ ಬಂದ್ಬಿಟ್ಟು ರೆಡ್ಯೂಸ್ಡ್ ಇನ್ಸ್ಟ್ರಕ್ಷನ್ ಸೆಟ್ ಕಂಪ್ಯೂಟರ್ ಅಂದ್ರೆ ರಿಸ್ಕ್ ಅಂತ ನಾವು ಹೇಳ್ಬೇಕಾಗತ್ತೆ. ರೆಡ್ಯೂಸ್ಡ್ ಇನ್ಸ್ಟ್ರಕ್ಷನ್ ಸೆಟ್ ಕಂಪ್ಯೂಟರ್, ಇದರಲ್ಲಿ ಸ್ಮಾಲ್ ಇನ್ಸ್ಟ್ರಕ್ಷನ್ ಸೆಟ್, ಫಿಕ್ಸ್ಡ್ ಲೆಂತ್ ಇನ್ಸ್ಟ್ರಕ್ಷನ್ಸ್, ರೆಡ್ಯೂಸ್ಡ್ ರೆಫರೆನ್ಸಸ್ ಟು ಮೆಮೊರಿ ಟು ರಿಟ್ರೈವ್ ಅಪರೆಂಟ್ಸ್ ಅಂತ ನಾವು ಹೇಳ್ಬೇಕಾಗತ್ತೆ. ಮೋಸ್ಟ್ಲಿ ಯೂಸ್ಡ್ ಇನ್ ವರ್ಕ್ ಸ್ಟೇಷನ್ಸ್ ಅಂತ ನಾವು ಹೇಳ್ಬೋದು. ವರ್ಕ್ ಸ್ಟೇಷನ್ಸ್ ಅಂದ್ರೆ ಮಿಲಿಟರಿ ಬೇಸಸ್ ಅಲ್ಲಿ ನಾವು ಬಹಳ ವರ್ಕ್ ಸ್ಟೇಷನ್ಸ್ ಅಂತ ನಾವು ಹೇಳ್ತಿರ್ತೀವಿ, ಅಥವಾ ಸರ್ವರ್ ಎಲ್ಲಿ ಮೇಂಟೆನೆನ್ಸ್ ಮಾಡ್ತಿರ್ತಾನೆ ಅಲ್ಲಿ ವರ್ಕ್ ಸ್ಟೇಷನ್ಸ್ ಅಂತ ನಾವು ಹೇಳ್ತೀವಿ. ಸೊ ಸಿಸ್ಕ್ ನಾವು ಯಾವಾಗ ನೀವು ಕಂಪೇರ್ ಮಾಡ್ತೀರಿ ಅಂತಂದ್ರೆ, ನೀವು ಅಬ್ಸರ್ವ್ ಮಾಡ್ರಿ ಫ್ಯೂಚರ್ ಅಲ್ಲಿ ಅಲ್ಲಿ ಏನಿದೆ, ಫಸ್ಟ್ ಪಾಯಿಂಟ್ ಲಾರ್ಜರ್ ಇನ್ಸ್ಟ್ರಕ್ಷನ್ ಸೆಟ್ ಅಂತ ಇದೆ, ಇಲ್ಲಿ ಏನಿದೆ ಸ್ಮಾಲ್ ಇನ್ಸ್ಟ್ರಕ್ಷನ್ ಸೆಟ್ ಅಂತ ಇದೆ, ಅಲ್ಲಿ ವೇರಿಯಬಲ್ ಲೆಂತ್ ಇನ್ಸ್ಟ್ರಕ್ಷನ್ಸ್ ಅಂತ ಇದೆ, ಇಲ್ಲಿ ಫಿಕ್ಸ್ಡ್ ಲೆಂತ್ ಇನ್ಸ್ಟ್ರಕ್ಷನ್. ಫಿಕ್ಸ್ಡ್ ಅಂತಂದ್ರೆ ಸಪೋಸ್ ನಾನು ಏನಾದ್ರು ನಿಮ್ಮ ಹೆಸರು ಏನಾದ್ರು ವೀರೇಶ್ ಅಂತ ಇತ್ತು ಅನ್ಕೊಳ್ರಿ, ವೀರೇಶ್ ಅಂದ್ರೆ WERESH ಅಂತ ಇತ್ತು ಅನ್ಕೊಳ್ರಿ, ಟೋಟಲ್ ಎಷ್ಟು WERESH ಅಂತ ಇದೆ. ಟೋಟಲ್ ಎಷ್ಟು ವರ್ಡ್ ಆಯ್ತು ನಿಮ್ಗೆ? 7 ವರ್ಡ್ ಆಯ್ತು. 7 ವರ್ಡ್ ಸಾಕು ನನಗೆ, ಇಲ್ಲ ಸ್ವಲ್ಪ ಜಾಸ್ತಿ ಬೇಕು ಅಂತಂದ್ರೆ 10 ಅಂತ ಕೊಡ್ಬೋದು. ಅಂದ್ರೆ 10 ಕ್ಯಾರೆಕ್ಟರ್ಸ್ ಮಾತ್ರ ನಿಮಗೆ ಅಪ್ಲಿಕೇಬಲ್. ಅಂದ್ರೆ 10 ಐ ಆಮ್ ಗಿವಿಂಗ್, ದಟ್ ಇಸ್ ಅ ಫಿಕ್ಸ್ಡ್. 10 ಕಿಂತ ಜಾಸ್ತಿ ವರ್ಡ್ ಎಕ್ಸಿಡ್ ಆಯ್ತು ಅಂತಂದ್ರೆ 10 ಮಾತ್ರ ಕನ್ಸಿಡರ್ ಮಾಡಿ, ರಿಮೈನಿಂಗ್ ಥಿಂಗ್ ಏನಾಗುತ್ತೆ, ಎರೇಸ್ ಆಗುತ್ತೆ. ಅದಕ್ಕೆ ನಾವು ಫಿಕ್ಸ್ಡ್ ಲೆಂತ್ ಇನ್ಸ್ಟ್ರಕ್ಷನ್ಸ್ ಅಂತ ನಾವು ಹೇಳ್ತೀವಿ. ಅದಕ್ಕಂದ್ರೆ ಅದಕ್ಕಿಂತ ಜಾಸ್ತಿ ನೀವು ಕೊಡಬಾರ್ದು ಅಂತ ಅರ್ಥ. ಇಲ್ಲಿ ಮೇಲ್ಗಡೆಗೆ ಏನಾಗ್ತಿದೆ, ವೇರಿಯಬಲ್ ಲೆಂತ್ ಇನ್ಸ್ಟ್ರಕ್ಷನ್ಸ್ ಅಂತಂದ್ರೆ ನೀವು ಈ ಡಾಟಾ 10 ಆದ್ರೂ ಕೊಡಿ, 20 ಆದ್ರೂ ಕೊಡಿ, 25 ಅಂದ್ರೆ ನೀವು ಕ್ಯಾನ್ ಏಬಲ್ ಟು ಇನ್ಕ್ರೀಸ್ ಯುವರ್ ವೇರಿಯಬಲ್ ಲೆಂತ್ ಇನ್ಸ್ಟ್ರಕ್ಷನ್ಸ್ ಅಂತ ನಾವು ಅಂದ್ರೆ ಇಲ್ಲಿ ಏನಾಗ್ತದೆ, ಫಿಕ್ಸ್ಡ್ ಲೆಂತ್ ಇನ್ಸ್ಟ್ರಕ್ಷನ್ಸ್ ಅಂತ ನಾವು ಹೇಳ್ತೀವಿ. ಸೊ ರೆಡ್ಯೂಸ್ಡ್ ರೆಫರೆನ್ಸಸ್ ಟು ಮೆಮೊರಿ ಟು ರಿಟ್ರೈವ್ ಅಪರೆಂಟ್ಸ್ ಅಂತ ಕೊಟ್ಟಿದ್ವಿ. ರೆಡ್ಯೂಸ್ಡ್ ರೆಫರೆನ್ಸ್ ಟು ಮೆಮೊರಿ ಟು ರಿಟ್ರೈವ್ ಅಪರೆಂಟ್ಸ್ ಅಂದ್ರೆ ರಿಟ್ರೈವ್ ನ ಡಾಟಾನ ಏನಾದ್ರು ರಿಟ್ರೈವ್ ಮಾಡಬೇಕು ಅಂತಂದ್ರೆ ರೆಸ್ಟ್ ನಂಬರ್ ಆಫ್ ರೆಫರೆನ್ಸ್ ನಾವು ಕೊಡ್ಬೇಕಾಗತ್ತೆ. ಜಾಸ್ತಿ ಇಲ್ಲಿ ರಿಟ್ರೈವ್ ಮಾಡ್ಲಿಕ್ಕೆ ತುಂಬಾ ಬಹಳ ಕಡಿಮೆ. ಅದು ಬೇರೆ, ಇದು ವರ್ಕ್ ಸೆಷನ್ಸ್ ಅಲ್ಲಿ ಬಹಳ ಯೂಸ್ ಮಾಡ್ತೀವಿ. ಆದ್ರಿಂದ ದೀಸ್ ಆರ್ ದ 2 ಟೈಪ್ಸ್ ಆಫ್ ರಿಸ್ಕ್ ಅಂಡ್ ಸಿಸ್ಕ್ ಅಂತ ನಾವು ಹೇಳ್ತೀವಿ. ಇನ್ನೊಂದು ಇದೆ, ಸೊ ಅದು ಬಂದ್ಬಿಟ್ಟು ಎಪಿಕ್ ಅಂತ ನಾವು ಹೇಳ್ತೀವಿ. ಎಕ್ಸ್ಪ್ಲಿಸಿಟಿಲಿ ಪ್ಯಾರಲಲ್ ಇನ್ಸ್ಟ್ರಕ್ಷನ್ಸ್ ಕಂಪ್ಯೂಟಿಂಗ್ ಅಂತ ನಾವು ಹೇಳ್ಬೇಕು. ಎಕ್ಸ್ಪ್ಲಿಸಿಟಿಲಿ ಪ್ಯಾರಲಲ್ ಇನ್ಸ್ಟ್ರಕ್ಷನ್ಸ್ ಕಂಪ್ಯೂಟಿಂಗ್, ದಟ್ ಈಸ್ ಕಾಲ್ಡ್ ಎಪಿಕ್ ಅಂತ ನಾವು ಹೇಳ್ತೀವಿ. ನಿಮ್ ಎಕ್ಸಾಮ್ಸ್ ಅಲ್ಲಿ ಕೇಳ್ತಾನೆ ಟೈಪ್ಸ್ ಆಫ್ ಪ್ರೊಸೆಸರ್ ಯಾವ ಇದಾವ ಅಂತಂದ್ರೆ ಸಿಸ್ಕ್, ರಿಸ್ಕ್, ಎಪಿಕ್ ಅಂತ ನೀವು ಹೇಳ್ಬೇಕಾಗತ್ತೆ. ಅಥವಾ ಸ್ಟ್ಯಾಂಡ್ ಫಾರ್ ಎಪಿಕ್, ಸಿಸ್ಕ್, ರಿಸ್ಕ್ ಅಂತ ಕೇಳಿದ್ರು ನೀವು ಬರಿಬೇಕಾಗತ್ತೆ. ಎಪಿಕ್ ಅಂತ ಹೇಳಿದ್ರೆ ಎಕ್ಸ್ಪ್ಲಿಸಿಟಿಲಿ ಪ್ಯಾರಲಲ್ ಇನ್ಸ್ಟ್ರಕ್ಷನ್ಸ್ ಕಂಪ್ಯೂಟಿಂಗ್ ಅಂತ ನಾವು ಹೇಳ್ಬೇಕಾಗತ್ತೆ. ಸೊ ಇದರಲ್ಲಿ ಫ್ಯೂಚರ್ಸ್ ಏನೇನು ಅವೈಲಬಲ್ ಇದಾವ ಅಂತಂದ್ರೆ, allows software to communicate explicitly to the processor when operations are parallel. Allows software to communicate explicitly to the processor when operations are parallel. Explicitly ಅಂತಂದ್ರೆ ನೀವೇನು ಹಾಕ್ಲಾರ್ದಂಗೆ ಆಟೋಮೆಟಿಕ್ ಆಗಿ ನೀವು ಪ್ರೊಸೆಸರ್ ಜೊತೆ ಕಮ್ಯುನಿಕೇಟ್ ಆಗಿ ಅದು ಕ್ಯಾಲ್ಕುಲೇಷನ್ಸ್ ಆಗಿ ಏನು ಬರ್ತದೆ ಅದಕ್ಕೆ ನಾವು ಎಕ್ಸ್ಪ್ಲಿಸಿಟಿಲಿ ಅಂತ ನಾವು ಹೇಳ್ಬೇಕು. ಸಪೋಸ್ ಎಕ್ಸಾಂಪಲ್ ತಗೊಳ್ಳಿ, ಹೇಗಂತಂದ್ರೆ ಈ ಕ್ಯಾಲ್ಕುಲೇಟರ್ ಅಲ್ಲಿ ನಂಬರ್ ಪ್ರೆಸ್ ಮಾಡ್ತೀರಿ, 2+2 ಅಂತ ಬಟನ್ ಪ್ರೆಸ್ ಮಾಡ್ತೀರಿ, ಪ್ಲಸ್ ಅಂತ ಬಟನ್ ಪ್ರೆಸ್ ಮಾಡ್ಬಿಟ್ಟು ಇನ್ನೊಂದು 2 ಬಟನ್ ಪ್ರೆಸ್ ಮಾಡಿದ್ರೆ, ಈಕ್ವಲ್ ಬಟನ್ ಪ್ರೆಸ್ ಮಾಡಿದ್ರೆ ನಿಮಗೆ 4 ಅಂತ ರಿಸಲ್ಟ್ ಬರುತ್ತೆ. ಬಟ್ ಇಂಟರ್ನಲ್ ಆಗಿ ಏನಾದ್ರು ನಿಮಗೆ ಗೊತ್ತಾಗ್ತದೆ ಹೇಗೆ ಕ್ಯಾಲ್ಕುಲೇಷನ್ಸ್ ಆಗ್ತಿದೆಯಾ ಅಂತ ಹೇಳಿ ಗೊತ್ತಾಗುತ್ತೆ. ಅದಕ್ಕೆ ನಾವು ಎಕ್ಸ್ಪ್ಲಿಸಿಟಿಲಿ ಅಂತ ನಾವು ಹೇಳ್ಬೇಕಾಗುತ್ತೆ. allows softwares to communicate explicitly to the processor when operations are parallel ಅಂತ ನಾವು ಹೇಳ್ಬೇಕಾಗುತ್ತೆ. ಫಸ್ಟ್ ಪಾಯಿಂಟ್ ಫೀಚರ್ಸ್. ಸೆಕೆಂಡ್ ಬಂದ್ಬಿಟ್ಟು uses tighter coupling between the compiler and the processor ಅಂತ ಹೇಳಿದ್ವಿ. coupling between the compiler and the processor ಅಂತಂದ್ರೆ, ಕಂಪೈಲರ್ ಅಂತಂದ್ರೆ ಪ್ರೋಗ್ರಾಮ್ ಅಂದ್ರೆ ನೀವು ಕೊಟ್ಟಿರ್ತಕ್ಕಂಥ ಇನ್ಸ್ಟ್ರಕ್ಷನ್ಸ್ ಕರೆಕ್ಟ್ ಇದೆ ಇಲ್ಲ ಅನ್ನೋದನ್ನ ಕಂಪೈಲರ್ ಫೈಂಡ್ ಔಟ್ ಮಾಡುತ್ತೆ. ರಾಂಗ್ ಇತ್ತು ಅಂತಂದ್ರೆ ಇಟ್ ವಿಲ್ ಸೆಂಡ್ ಎ ಮೆಸೇಜ್, ಎರರ್ ಮೆಸೇಜ್. ಕರೆಕ್ಟ್ ಇತ್ತು ಅಂದ್ರೆ ಕಂಪೈಲ್ ಮಾಡಿಬಿಟ್ಟು ನಿಮ್ಗೆ ರಿಸಲ್ಟ್ ಪ್ರೊವೈಡ್ ಮಾಡುತ್ತೆ. ಸೊ ಇಫ್ ಇಟ್ ಈಸ್ ಕರೆಕ್ಟ್ ದೆನ್ ಇಟ್ ವಿಲ್ ಗೋಯಿಂಗ್ ಟು ಸೆಂಡ್ ದ ಪ್ರೊಸೆಸರ್ ಸೆಂಡ್ ಮಾಡುತ್ತೆ. ಆಯ್ತಾ? ಇದು ಫಸ್ಟ್ ಬಂದ್ಬಿಟ್ಟು ಕಪ್ಲಿಂಗ್ ಅಂದ್ರೆ ಜಾಯ್ನಿಂಗ್ ಕೊಟ್ಟಿರ್ತಕ್ಕಂಥ ಇನ್ಪುಟ್ ಅದನ್ನ ಸೆಂಡ್ ಮಾಡ್ತಕ್ಕಂಥ ಇನ್ಪುಟ್ ಕಪ್ಲಿಂಗ್ ಮಾಡಿ ಪ್ರೊಸೆಸರ್ ಸೆಂಡ್ ಮಾಡುತ್ತೆ. ಥರ್ಡ್ ಪಾಯಿಂಟ್ ಬಂದ್ಬಿಟ್ಟು enables the compiler to extract maximum parallelism in the original code and explicitly describe it to the processor ಅಂತ ನಾವು enables compiler to extract maximum parallelism in the original code and explicitly describe it to the processor. ಅಂದ್ರೆ ನೀವು ಕೊಟ್ಟಿರ್ತಕ್ಕಂಥ ಏನು ಕೋಡ್ ಏನಿರ್ತಾನೆ ಅದನ್ನ ಡಿಸ್ಕ್ರೈಬ್ ಮಾಡುತ್ತೆ, ಯಾವುದಕ್ಕೆ ಪ್ರೊಸೆಸರ್ ಡಿಸ್ಕ್ರೈಬ್ ಮಾಡುತ್ತೆ. ಆಯ್ತಾ? ಅದು ಎನೇಬಲ್ಸ್ ಅಂತ ನಾವು ಹೇಳ್ಬೇಕು. ಸೊ explicitly parallel instructions computing ಬಂದ್ಬಿಟ್ಟು these are the features and mostly used in high end user and workstations ಅಲ್ಲಿ ಯೂಸ್ ಮಾಡ್ತೀವಿ. ಆಯ್ತಾ? ಇದು ಬಂದ್ಬಿಟ್ಟು ನಿಮ್ದು ಥರ್ಡ್ ಪ್ರೊಸೆಸರ್ ಅಂತ ನಾವು ಹೇಳ್ಬೇಕಾಗುತ್ತೆ. ಸೊ ನೆಕ್ಸ್ಟ್ ಫೋರ್ತ್ ಒನ್ ಮಲ್ಟಿ ಕೋರ್ ಪ್ರೊಸೆಸರ್ ಅಂತ ನಾವು ಹೇಳ್ಬೇಕಾಗುತ್ತೆ. ಮಲ್ಟಿ ಕೋರ್ ಪ್ರೊಸೆಸರ್ ಫೀಚರ್ಸ್ ಏನಿದಾವೆ ಅಂತಂದ್ರೆ, ಪ್ರೊಸೆಸರ್ ಚಿಪ್ ಹ್ಯಾಸ್ ಮಲ್ಟಿಪಲ್ ಕೂಲರ್ ರನ್ನಿಂಗ್
ಮೋರ್ ಎನರ್ಜಿ ಎಫಿಷಿಯಂಟ್ ಪ್ರೊಸೆಸಿಂಗ್ ಕೋರ್ ಅಂತ ನಾವು ಹೇಳ್ಬೇಕಾಗತ್ತೆ. ಮಲ್ಟಿಪಲ್ ಕೂಲರ್ ಅಂತಂದ್ರೆ ನಿಮ್ಗೆ ಗೊತ್ತಿದೆ, ಮೊಬೈಲ್ ಹೀಟ್ ಆಗುತ್ತೆ ಅಂತ ನೀವು ಹೇಳ್ತಾ ಇರ್ತೀರಿ. ಮೊಬೈಲ್ ಹೀಟ್ ಆಗುತ್ತೆ ಅಂತ ಇನ್ ದ ಸೆನ್ಸ್ ನೀವು ಕೊಟ್ಟಿರ್ತಕ್ಕಂಥ ವರ್ಕ್ ಏನಿರ್ತಾನೆ ಆ್ಯಪ್ಸ್ ಜಾಸ್ತಿ ಪವರ್ ಕನ್ಸ್ಯೂಮ್ಷನ್ಸ್ ಆದ್ರಿಂದ ಅದು ಮೊಬೈಲ್ ಏನಾಗುತ್ತೆ ಅಂತಂದ್ರೆ ಜಾಸ್ತಿ ಹೀಟ್ ಜನರೇಟ್ ಆಗ್ತಾ ಇರುತ್ತೆ. ಅದೇ ರೀತಿಯಲ್ಲಿ ಲ್ಯಾಪ್ಟಾಪ್ಸ್ ಡೆಸ್ಕ್ಟಾಪ್ ಏನಾದರೂ ಜಾಸ್ತಿ ಹೀಟ್ ಆಗೋ ಕಾರಣ ಅಂತಂದ್ರೆ ಜಾಸ್ತಿ ಯೂಸ್ ಮಾಡಿದ್ರೆ ಮಾತ್ರ ಹೀಟ್ ಆಗುತ್ತೆ ಹೊರತಾಗಿ ಅದನ್ನು ಬಿಟ್ಟು ಬೇರೆ ಯಾವುದೇ ರೀತಿಯಲ್ಲಿ ಹೀಟ್ ಆಗ್ಲಿಕ್ಕೆ ಚಾನ್ಸಸ್ ಇದೆ. ಅದಕ್ಕೆ ಅದರಲ್ಲಿ ಮಲ್ಟಿಪಲ್ ಕೂಲರ್ ಅಂತ ನಾವು ಹೇಳ್ತೀವಿ. ಯಾವಾಗಲೂ ನಾವು ಪ್ರೊಸೆಸರ್ ಇತ್ತಂದ್ರೆ ಕಂಪಲ್ಸರಿ ಕೂಲರ್ ಫ್ಯಾನ್ ಇದ್ದೇ ಇರುತ್ತೆ. ಅದ್ರ ಜೊತೆಗೆ ಪ್ರೊಸೆಸಿಂಗ್ ಹೆಂಗ್ ಆಗ್ತಿರುತ್ತೆ ಅದ್ರ ಜೊತೆಗೆ ಕೂಲರ್ ಕೂಡ ರನ್ನಿಂಗ್ ಅಲ್ಲೇ ಇರುತ್ತೆ. ಆಯ್ತಾ? ಪ್ರೊಸೆಸರ್ ಚಿಪ್ ಹ್ಯಾಸ್ ಮಲ್ಟಿಪಲ್ ಕೂಲರ್ ರನ್ನಿಂಗ್ ಮೋರ್ ಎನರ್ಜಿ ಎಫಿಷಿಯಂಟ್ ಪ್ರೊಸೆಸಿಂಗ್ ಕೋರ್ ಅಂತ ನಾವು ಹೇಳ್ಬೇಕಾಗತ್ತೆ. ಇದು ಮಲ್ಟಿ ಕೋರ್ ಪ್ರೊಸೆಸರ್ ಅಂತ ನಾವು ಹೇಳ್ತೀವಿ. ಸೆಕೆಂಡ್ ಫೀಚರ್ಸ್ ಬಂದ್ಬಿಟ್ಟು ಇಂಪ್ರೂವ್ ಓವರ್ ಆಲ್ ಪರ್ಫಾರ್ಮೆನ್ಸ್ ಬೈ ಹ್ಯಾಂಡಲಿಂಗ್ ಮೋರ್ ವರ್ಕ್ ಇನ್ ಎ ಪ್ಯಾರಲಲ್. ಅಂದ್ರೆ 10 ಕೆಲಸನ ವಿತಿನ್ ಸೆಕೆಂಡ್ಸ್ ಅಲ್ಲಿ ಕಂಪ್ಲೀಟ್ ಮಾಡೋ ಕೆಪಾಬಿಲಿಟಿ ಮಲ್ಟಿ ಕೋರ್ ಪ್ರೊಸೆಸರ್ಗೆ ಅವೈಲಬಿಲಿಟಿ ಇರುತ್ತೆ. ಅಂದ್ರೆ ಮಲ್ಟಿಪಲ್ ವರ್ಕ್ ಅಂತಂದ್ರೆ ಮೋರ್ ದೆನ್ ಒನ್ ವರ್ಕ್ ಅಂತ ಅರ್ಥ. ಅಂದ್ರೆ ಇಂಪ್ರೂವ್ ಆಲ್ ಓವರ್ ಪರ್ಫಾರ್ಮೆನ್ಸ್ ಅಂದ್ರೆ ಇಲ್ಲಿ ಒಂದು ಅಲ್ಲ 10 ಕೆಲಸಗಳನ್ನು ಅಟ್ ಎ ಟೈಮ್ ಅಲ್ಲಿ ಇಲ್ಲಿ ಮಾಡೋ ಕೆಪಾಬಿಲಿಟಿ ಮಲ್ಟಿ ಪ್ರೊಸೆಸರ್ ಅವೈಲಬಲ್ ಇದೆ. ಅದಕ್ಕೆ ಅಂದ್ರೆ ಮಲ್ಟಿ ಇಸ್ ನಥಿಂಗ್ ಬಟ್ ಮೋರ್ ದೆನ್ ಒನ್ ಅಂತ ನಾವು ಹೇಳ್ತೀವಿ. ಥರ್ಡ್ ಪಾಯಿಂಟ್, ಕ್ಯಾನ್ ಶೇರ್ ಆರ್ಕಿಟೆಕ್ಚರಲಿ ಕಾಂಪೋನೆಂಟ್ಸ್ ಸಚ್ ಆಸ್ ಮೆಮೊರಿ ಎಲಿಮೆಂಟ್ಸ್ ಅಂಡ್ ಮೆಮೊರಿ ಮ್ಯಾನೇಜ್ಮೆಂಟ್. ಇದನ್ನ ಏನ್ ಮಾಡುತ್ತೆ? ಶೇರ್ ಮಾಡುತ್ತೆ. ಮೆಮೊರಿ ಎಲಿಮೆಂಟ್ಸ್ ಇರ್ಬೋದು ಅಥವಾ ಮೆಮೊರಿ ಮ್ಯಾನೇಜ್ಮೆಂಟ್ ಇರ್ಬೋದು. ಶೇರ್ ಮಾಡೋ ಕೆಪಾಬಿಲಿಟಿ ಮಲ್ಟಿ ಕೋರ್ ಪ್ರೊಸೆಸರ್ಗೆ ಅವೈಲಬಿಲಿಟಿ ಇರುತ್ತೆ. ಇಲ್ಲಿ ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ಹೈ ಎಂಡ್ ಯೂಸರ್ ಅಂತ ಹೇಳ್ತೀವಿ ವರ್ಕ್ ಸ್ಟೇಷನ್ ಅಲ್ಲಿ. ಅಂದ್ರೆ ಇಲ್ಲಿ ಮಲ್ಟಿ ಕೋರ್ ಮತ್ತೆ ಎಪಿಕ್ ಎರಡು ಹೈ ಎಂಡ್ ಸರ್ವರ್ ಅಂಡ್ ವರ್ಕ್ ಸ್ಟೇಷನ್ಸ್ ಅಲ್ಲಿ ಯೂಸ್ ಮಾಡ್ತಾ ಇರ್ತೀವಿ. ಇದು ಬಂದ್ಬಿಟ್ಟು ನಿಮ್ಮ ಟೈಪ್ಸ್ ಆಫ್ ಪ್ರೊಸೆಸರ್ ಅಂತ ನಾವು ಹೇಳ್ಬೇಕಾಗತ್ತೆ. ಅರ್ಥ ಆಯ್ತಾ? ಸೊ ಇವತ್ತು ಇದನ್ನೆಲ್ಲ ನೀವು ಸ್ಟಡಿ ಮಾಡಿ ಇದ್ರ ರಿಲೇಟೆಡ್ ನೀವು ಮೆಟೀರಿಯಲ್ಸ್ನ ನೋಟ್ಸ್ನ ರೆಡಿ ಮಾಡ್ಕೊಳ್ರಿ. ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಮೇನ್ ಮೆಮೊರಿ ಅಂದ್ರೆ ಏನು, ಅದರದ್ದು ಸ್ಟೋರೇಜ್ ಇವ್ಯಾಲ್ಯೂಷನ್ ಹೇಗೆ ಅನ್ನೋದನ್ನ ನಾನು ನಿಮಗೆ ಫರ್ದರ್ ಕ್ಲಾಸಸ್ ಹೇಳ್ಕೊಡ್ತೀನಿ. ಓಕೆ ದೆನ್, ಥ್ಯಾಂಕ್ ಯು.